ದಲಿತ ಸಿಎಂ ಸದ್ದು ಏನಿದೆ ಅದು ಕಾಂಗ್ರೆಸ್ KN ರಾಜಣ್ಣ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈ ವಿಚಾರ ಬಂದಿತ್ತು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಆಗಬೇಕು ಎನ್ನುವಂತಹ ವಿಚಾರ ಅರಸು ಮಾದರಿಯನ್ನು ನೆನಪಿಸಿದ್ದಾರೆ ತುಮಕೂರಿನ ಮಾಜಿ ಸಚಿವ. ಗಿರಿಯಲ್ಲಿ KN ರಾಜಣ್ಣ ನೇರ ಪ್ರಶ್ನೆಯನ್ನು ಕೇಳಿದ್ದಾರೆ. ದಲಿತರಿಗೆ ಸಿಎಂ ಸ್ಥಾನ ಯಾಕೆ ಸಿಗಬಾರದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈಗಲಾದರೂ ಯೋಚಿಸಲಿ, ಅಂದ್ರೆ ಯೋಚನೆ ಮಾಡಬೇಕು ಈ ಒಂದು ವಿಚಾರವಾಗಿ ದಲಿತ ಸಿಎಂ ಆಗಬೇಕು ಅಂತ. ಬಿಜೆಪಿಯಲ್ಲಿ ಲಿಂಗಾಯತರು, JDS ನಲ್ಲಿ ಒಕ್ಕಲಿಗರೇ ಸಿಎಂ ಆಗ್ತಾರೆ. ಈ ರೀತಿಯ ಹಣೆಪಟ್ಟಿ ಕಾಂಗ್ರೆಸ್ಗೆ ಬೇಡ, ನಮ್ಮಲ್ಲಿ ಬದಲಾವಣೆ ಆಗಬೇಕಾಗಿದೆ. ಹಿಂದುಳಿದವರ ಮೇಲೆ ಕಾಂಗ್ರೆಸ್ ಕಣ್ಣಿರಲಿ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಅವಕಾಶವನ್ನು ಕೊಡಲಿ ಅಂತ ಅಲ್ಪಸಂಖ್ಯಾತರು ದಲಿತರಿಗೆ ಪಟ್ಟವನ್ನು ಕಟ್ಟಲು ಹೈಕಮಾಂಡ್ಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ KN ರಾಜಣ್ಣ. ಅರಸು, ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಹಳೇ ಇತಿಹಾಸದ ನೆನಪುಗಳವೆಲ್ಲವೂ ಕೂಡ. ಜಾತಿ ಬಲವಿಲ್ಲದಿದ್ದರೂ ಕೂಡ ಅರಸು, ಬಂಗಾರಪ್ಪ ಸಿಎಂ ಆಗಿರ್ಲಿಲ್ವೇ? ಹಾಗಾದ್ರೆ ಆ ಸಮಯದಲ್ಲಿ ಪಕ್ಷದ ಕೆಲ ನಿರ್ಧಾರಗಳ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ KN ರಾಜಣ್ಣ. ಕೇವಲ 1 ಅಥವಾ 2 ಸಮುದಾಯಕ್ಕೆ ಕಾಂಗ್ರೆಸ್ ಸೀಮಿತವಾಗಬಾರದು ಅಧಿಕಾರವನ್ನು ಕೊಡೋದ್ರಲ್ಲಿ. ಎಲ್ಲಾ ಜನಾಂಗದವರಿಗೂ ಕೂಡ ಅಧಿಕಾರ ಕೊಟ್ಟಾಗ ಮಾತ್ರ ಜನರಿಗೆ ವಿಶ್ವಾಸ ಬರುತ್ತೆ ನಮ್ಮ ಪಕ್ಷದ ಮೇಲೆ. ರಾಜಕೀಯ ಸಂಚಲನವನ್ನು ಮೂಡಿಸ್ತಾ ಇದೆ KN ರಾಜಣ್ಣ ಹೇಳಿಕೆ. ಈ ಹಿಂದೆ ಕೂಡ KN ರಾಜಣ್ಣ ಮಾತನಾಡಿದ್ರು, ಈಗಲೂ ಕೂಡ ಅದೇ ಮಾತನ್ನು ಮಾತನಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಬಂದ್ರೆ ಲಿಂಗಾಯತರು, ಇನ್ನು JDS ನಲ್ಲಿ ಬಂದ್ರೆ ಒಕ್ಕಲಿಗರು, ಈ ರೀತಿಯಾಗಿ ಒಂದು ಹಣೆಪಟ್ಟಿ ಇದೆ. ಅದು ಕಾಂಗ್ರೆಸ್ಗೆ ಬೇಡ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲಾ ರೀತಿಯಾದಂತಹ ನಾಯಕರು ಸಿಎಂ ಆಗಿ ಬಂದಿದ್ದಾರೆ, ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಎಕ್ಸೆಪ್ಟ್ ದಲಿತರನ್ನ ಬಿಟ್ಟು. ದಲಿತರಿಗೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಈ ಬಾರಿ ದಲಿತರಿಗೆ, ಹಿಂದುಳಿದವರಿಗೆ ಅವಕಾಶವನ್ನು ಕೊಡಿ. ಹಿಂದೆ ಮೊಯ್ಲಿ ಅವರು, ಅರಸು ಅವರು, ಬಂಗಾರಪ್ಪ ಅವರು ಆಗಿರ್ಲಿಲ್ವಾ? ಸಮುದಾಯಗಳ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಅವರು ಸಿಎಂ ಆಗಿದ್ರು, ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ರು. ಆದ್ರೆ ಈಗ ಯಾಕೆ ಆ ರೀತಿಯಾದಂಥದ್ದು ಆಗ್ತಾ ಇಲ್ಲ? ಕಾಂಗ್ರೆಸ್ಗೆ ಇರುವಂತಹ ಒಂದು ಪ್ಲಸ್ ಪಾಯಿಂಟ್ ಇದು. ಒಂದು ರೀತಿಯಾಗಿ ಈ ರೀತಿಯಾಗಿ ಕೊಟ್ರೆ ಜನರಲ್ಲಿ ವಿಶ್ವಾಸ ಬರುತ್ತೆ. ಒಂದು ಅವಕಾಶ ನನಗೆ ಬಹಳ ಅದೃಷ್ಟ ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಈಗ ದಲಿತ ಸಿಎಂ ಬಗ್ಗೆ ಈಗಾಗಲೇ ಮಾದೇವಪ್ಪ ಬೇರೆ ಮಾತಾಡಿದ್ದಾರೆ, ಮತ್ತೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳಿದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡಿಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು ದಲಿತ ಸಿಎಂ ಯಾಕಾಗಬಾರ್ದು, ಮೈನಾರಿಟೀಸ್ ಯಾಕಾಗಬಾರ್ದು, ಅಥವಾ ಬ್ಯಾಕ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು, ನಾನು ಹೇಳೋದು ಮತ್ತು ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು. ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ, ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತವಾಗಿ ನನಗೂ ಅಸಮಾಧಾನ ಅಷ್ಟೇ. ಆದರೆ ಓವರಾಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ MLAಗಳು ಹೆಚ್ಚಿನ ಸಂಖ್ಯೆ ಅವರ ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡೋಕ್ಕೆ. ನೀವು ಹಂಗೆ ಬಂದರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮಸಿಂಗ್ ಆಗೋವಾಗ ಧರ್ಮಸಿಂಗು ಇನ್ನೊಬ್ಬ ಜಾತಿಯವನಿರಲಿಲ್ಲ. ಇಂಥ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರಿಗೆ ಮಾಡಿದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಕೊಟ್ಟಿಲ್ಲದಿಲ್ಲ ಯಾರಿಗೆಲ್ಲ, ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತು ಜಾತಿ ಆಧಾರದ ಮೇಲೆ ಬಂದರೆ ಬಲಿಜಿಗರಿಗಿರ್ಬೋದು, ಹೆಚ್ಚು ಜನ ಇರುವಂಥ ಸಮುದಾಯಗಳು ಅವರು, ಮತ್ತು ವಾಲ್ಮೀಕಿ ಗುರುಗಳು ಎಷ್ಟಿದ್ದಾರೆ, ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಾವು ತಿಳ್ಕೊಂಡಿದ್ದೀವಿ, ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತು ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ಈ ಬಿಜೆಪಿ JDS ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.